ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆನೆ ಗುರುತಿಗೆ ನಿಮ್ಮ ಮತ ದೇಶಕ್ಕೆ ಹಿತ. ಆನೆ ಗುರುತಿಗೆ ನಿಮ್ಮ ಮತ ದೇಶಕ್ಕೆ. ಆನೆ ಗುರುತಿಗೆ ನಿಮ್ಮ ಮತ ದೇಶಕ್ಕೆ ಹಿತ. ಆನೆ ಗುರುತಿಗೆ ನಿಮ್ಮ ಮತ ದೇಶಕ್ಕೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ 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 ಜಿಂದಾಬಾದ್. ನಾನು ಇವತ್ತನ್ನು ವಾಗ್ದಾನ ಮಾಡ್ತಾ ಇದ್ದೀನಿ, ಈ ದೇಶದ ಬಹುಜನ ಸಮಾಜ ಪಟ್ಟಿ ಬಂದ್ರೆ ಎಲ್ರಿಗೂ ಸರ್ವಜನರಿಗೂ ಸಮಪಾಲು, ಸರ್ವಜನರಿಗೂ ಸಮಬಾಳು ಅನ್ನುವ ನೀತಿಯಲ್ಲಿ, ಸಂವಿಧಾನ ಅಡಿಯಲ್ಲಿ ಮತ್ತು ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀರಿ. ನಮ್ಗೆ ಅಧಿಕಾರ ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಕೈ ಮುಗಿದು ನಾನು ನಿಮ್ಮ ಮತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆನೆ ಗುರುತಿಗೆ ತಮ್ಮ ಮತ ದೇಶಕ್ಕಿಂತ ತಾವೆಲ್ಲರೂ ಈ ಬಾರಿ ಆನೆ ಗುರುತಿಗೆ ಅಮೂಲ್ಯವಾದ ಮತವನ್ನು ನೀಡಿ ಬಡತನ ನಿರುದ್ಯೋಗವನ್ನು ಹೋಗಲಾಡಿಸಿ ಸೋದರತ್ವ ಸಮಾನತೆಯನ್ನು ಬದುಕಲಿಕ್ಕಾಗಿ ಆನೆ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಈ ದೇಶದಲ್ಲಿ ಕೋಮು ಗಲಭೆಗಳಿಗೆ ಅವಕಾಶ ಮಾಡಿಕೊಡದೆ ಸ್ವತಂತ್ರವಾಗಿ ಬದುಕಬೇಕಾದ್ರೆ ಆನೆ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಈ ದೇಶದಲ್ಲಿ ಎಲ್ಲ ನಿರ್ಗತಿಕರು ಮತ್ತು ಶೋಷಿತರು, ಈ ದೇಶದಲ್ಲಿರ್ತಕ್ಕಂಥ ಬಡವರು ಮತ್ತೆ SC/STಗಳು, OBCಗಳು, ಮುಂದುವರೆದ ಜಾತಿಗಳಲ್ಲಿರ್ತಕ್ಕಂಥ ಬಡವರು ಎಲ್ಲ ನನ್ನ ಸಮುದಾಯಗಳಿಗೆ ಸಾಮಾಜಿಕ ಒಂದು ನ್ಯಾಯ, ಸಾಮಾಜಿಕ ಪರಿವರ್ತನೆ ರೀತಿಯಲ್ಲಿ ಬಹುಜನ ಸಮಾಜ ಪಾರ್ಟಿ ಎಲ್ರಿಗೂ ನ್ಯಾಯ ಕೊಡಿಸುವಂತಹ ಒಂದು ದೊಡ್ಡ ಒಂದು ಪಕ್ಷ ಈ ದೇಶದಲ್ಲಿ ಇದೆ. ನಾವು ಈ ಪಕ್ಷದಲ್ಲಿ ನಾವು ಈಗ ಅಭ್ಯರ್ಥಿಯಾಗಿದ್ದು ನೋಡಿ, ಕಾಂಗ್ರೆಸ್ ಮತ್ತು BJP ದಳಗಳು ಈ ದೇಶದಲ್ಲಿ ಈಗ ಅವರು ಒಂದು ಪಕ್ಷದ ಒಂದು ನೀತಿಗಳನ್ನ ಉಲ್ಲಂಘನೆ ಮಾಡಿರ್ತಾ ಈ ದೇಶದಲ್ಲಿ ಆಡಳಿತ ಮತ್ತು ನಡೆಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸುಮಾರು ಒಂದು 75 ವರ್ಷಗಳ ಕಾಲ, ಅಲ್ಲಿ 50 ವರ್ಷಗಳು ಹೆಚ್ಚು ಅಧಿಕಾರ ಈ ದೇಶವನ್ನ ಆಳಿದೆ. ಮತ್ತೆ ಅದೇ ರೀತಿಯಲ್ಲಿ BJP ಅದು 15 ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ. NDA 5 ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ. ಆದರೆ ಈ ದೇಶದಲ್ಲಿ ಇದರ ಸಂವಿಧಾನವನ್ನ ಮತ್ತು ಪ್ರಜಾಪ್ರಭುತ್ವವನ್ನ ಯಥಾವತ್ತವಾಗಿ ಯಾವತ್ತೂ ಅವರು ಜಾರಿ ಮಾಡಿಲ್ಲ. ಯಾಕೆಂದ್ರೆ ಈ ದೇಶದ ಸುಮಾರು 85% ಇರ್ತಕ್ಕಂಥ ಎಲ್ಲ ನನ್ನ ಬಹುಜನ ಮಿತ್ರರು SC/ST OBCಗಳು ಮುಂದುವರೆದ ಜಾತಿಗಳನ್ನ ನಿರ್ಲಕ್ಷ್ಯ ಮಾಡುತ್ತಾ ಆಡಳಿತವನ್ನ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಬಹುಜನ ಸಮಾಜ ಪಾರ್ಟಿ ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಮತ್ತು BJP ನರೇಂದ್ರ ಮೋದಿ ಗ್ಯಾರಂಟಿ ಬೋಗಸ್ ಗ್ಯಾರಂಟಿಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವು 5 ವರ್ಷದಲ್ಲಿ ಹುಟ್ಟುತ್ತೆ, 5 ವರ್ಷದ ಮಗು ಮಾತ್ರ ಇದು ಗ್ಯಾರಂಟಿ. ಆಮೇಲೆ ಇವು ಗ್ಯಾರಂಟಿಗಳು ಸತ್ತೋಗ್ತವ. ಆಮೇಲೆ ನೆಕ್ಸ್ಟ್ ಚುನಾವಣೆ ಬಂದಾಗ ಹೊಸ ಪ್ರಣಾಳಿಕೆಯಲ್ಲಿ ಹೊಸ ಗ್ಯಾರಂಟಿಗಳನ್ನ ಸೃಷ್ಟಿ ಮಾಡ್ತಾರೆ. ನೋಡಿ, 75 ವರ್ಷಗಳಲ್ಲಿ ಇವರು ಅಕ್ಕಿ, ರಾಗಿ, ಗೋಧಿ ಒಂದು ಈ ತರ ಒಂದು ಸ್ವಾಭಿಮಾನವಿಲ್ಲದ ಒಂದು ಗ್ಯಾರಂಟಿಗಳು ಮತ್ತು ನರೇಂದ್ರ ಮೋದಿ ಅವರು ಏನು ಗ್ಯಾರಂಟಿ ಅಂತ ಹೇಳ್ತಾ ಇದ್ರೆ, ಈ ದೇಶವನ್ನ ಸ್ವರ್ಗ ಮಾಡ್ತೀನಿ, ಈ ದೇಶದ ಎಲ್ಲ ಕಪ್ಪೋಣ ತಂದು ಈ ದೇಶದ ಪ್ರತಿಯೊಬ್ಬರ ಅಕೌಂಟ್ ಎಲ್ಲ ಹಾಕಿ ನಿಮ್ಮನ್ನ ಸಶಕ್ತ ಮತ್ತು ಸುಭದ್ರ ಮತ್ತು ಬಲಿಷ್ಠ ರಾಷ್ಟ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೂ ಇಲ್ಲ. ಇವತ್ತು GSTಯನ್ನ ತೆರಿಗೆಗಳನ್ನ ಕಟ್ಟಿ ನಮ್ಮ ಜನಗಳು ಇವತ್ತು ಎಲ್ಲ ಜನಗಳ ಹತಾಶ ಮನೋಭಾವನೆಯಿಂದ ಜೀವನ ಮಾಡುವಂತ ಒಂದು ಸಂದರ್ಭವನ್ನ ಒದಗಿದೆ. ಆದ್ದರಿಂದ ನಾನು ಮಹಾಜನರು ಮತ್ತು ಮತದಾರ ಬಾಂಧವರಿಗೆ ಈ ದೇಶದಲ್ಲಿ ಡೆಮಾಕ್ರಸಿ ಅಂತ ಏನಿದ್ರೆ ಪ್ರತಿಯೊಬ್ಬರು ಒಂದು ಓಟು ಒಂದು ನೋಟು, ಈ ದೇಶದ ಒಂದು ಓಟನ್ನ ಒಂದು ಮುಖ್ಯಮಂತ್ರಿ, ಒಂದು ಪ್ರಧಾನಮಂತ್ರಿ, ಒಂದು ರಾಷ್ಟ್ರಪತಿಯನ್ನ ಮಾಡ್ತಾರೆ. ಆ ಒಂದು ಓಟನ್ನ ಇವತ್ತು ಎಂಡ ಸಾರಾಯಿ ಮತ್ತು 500 ಮತ್ತು 1000 ರೂಪಾಯಿಗಳಿಗೆ ಇವತ್ತು ಕೊಂಡ್ಕೊಂಡು ಈ ಜನರನ್ನ ಇವತ್ತು ಬೀದಿಯಲ್ಲಿ ನಿಲ್ಲಿಸಿದೆ. ಇವತ್ತು ನಮ್ಮ ಮಕ್ಕಳು ಇವತ್ತು ಶಿಕ್ಷಣ ಫ್ರೀ ಆಗ್ಬೇಕಾಗಿತ್ತು. ಇವತ್ತು ಉದ್ಯೋಗ ಕೊಡಬೇಕಾಗಿತ್ತು. ಇವತ್ತು ಆರೋಗ್ಯವನ್ನು ಫ್ರೀ ಕೊಡಬೇಕಾಗಿತ್ತು. ಮತ್ತು ರೈತರ ಬೆಳೆದ ಒಂದು ಬೆಳೆಗಳಿಗೆ ಸರಿಯಾದ ಬೆಲೆಯನ್ನ ನಿಗದಿ ಮಾಡಬೇಕಾಗಿತ್ತು. ಅವತ್ತು ಯಾವುದೂ ಇಲ್ಲ. ಇವತ್ತು ಗ್ಯಾರಂಟಿ ಅಂತ ಒಂದು ಗ್ಯಾರಂಟಿ ಹೇಳ್ತದೆ. ಅಕ್ಕಿ ಕೊಡೋದು, ಗೋಧಿ ಕೊಡೋದು, ಇದು ಗ್ಯಾರಂಟಿನ? ಮನುಷ್ಯನ ಸ್ವಾಭಿಮಾನ ಇಲ್ಲದ ಗ್ಯಾರಂಟಿಗಳು ಇವು. ಆದ್ದರಿಂದ ಜನರು ಇದನ್ನ ತಿರಸ್ಕಾರ ಮಾಡಬೇಕು. ಇದು ಬಹುಜನ ಸಮಾಜ ಪಾರ್ಟಿಗೆ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ನೀವು
ಮುಂದಿನ ದಿನಗಳಲ್ಲಿ ಈ ದೇಶ ಬಲಿಷ್ಠ ರಾಷ್ಟ್ರ ಮತ್ತು ಸಶಕ್ತ ರಾಷ್ಟ್ರ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡಿ, ಈ ಸಂವಿಧಾನವನ್ನ ಇಷ್ಟು ದಿವಸ ಕಾಂಗ್ರೆಸ್ ಸರ್ಕಾರ ವೀಕ್ ಮಾಡ್ಕೊಂಬಂತು. ಈ ಸಂವಿಧಾನವನ್ನ ಸುಮಾರು ತಿದ್ದುಪಡಿಗಳು ಮಾಡ್ತು, ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳೇ ಮಾಡಲಿಲ್ಲ. ಇವತ್ತು 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 400 ಸೀಟ್ ಬಂದ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀರಿ ಅಂತ ಹೇಳಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಪುಂಡ ಪೋಖ್ರಿಗಳು ಇವತ್ತು ಹೇಳ್ತಾ ಇದ್ದಾರೆ. ಆದ್ರೆ ನಾವು ಹೇಳ್ತಾ ಇದ್ರಿ ನೋಡಿ, ಈ ಸಂವಿಧಾನ ಕೈ ಹಾಕಿದ್ರೆ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು 85ರಷ್ಟು ಇರ್ತಕ್ಕಂಥ ಜನ ಇವತ್ತು ರಚ್ಚಿಗೆ ಹೇಳ್ತಾರೆ, ಮತ್ತೆ ಕ್ರಾಂತಿಯಿಂದ ಕ್ರಾಂತಿ ಮಾಡಿ ಅದನ್ನ ಉಳಿಸ್ಕೊಂತಾರೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಬಂಧುಗಳೇ, ಇವತ್ತು ನೋಡಿ, ಇವತ್ತು ನಾವು ಬಾಬಾ ಸಾಹೇಬರು ಬರ್ದಿರ್ತಕ್ಕಂಥ ಅವಿರತ ಈ ದೇಶದ 2500 ವರ್ಷಗಳ ಗುಲಾಮ ಮನಸ್ಥಿತಿಯನ್ನ ಇವತ್ತು ಸಲಾಂ ಓಡಿರ್ತಕ್ಕಂಥ ಒಂದು ಸಂವಿಧಾನವನ್ನ ಕೊಟ್ಟಿದ್ದಾರೆ. ಆ ಸಂವಿಧಾನ ಜಾರಿ ಮಾಡಿದ್ರೆ 10 ವರ್ಷದಲ್ಲಿ ಈ ದೇಶ ಸೂಪರ್ ಪವರ್ ರಾಷ್ಟ್ರ ಮತ್ತು ಬಲಿಷ್ಠ ರಾಷ್ಟ್ರ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ದಳಗಳು ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯನ ಗುಲಾಮರ ರೀತಿಯಲ್ಲಿ ಓಟ್ ತಕೊಂಡು ಇವತ್ತು ಅವರಿಗೆ ಉದ್ಯೋಗ ಕೊಡ್ತಾ ಇಲ್ಲ, ಅವ್ರ ಶಿಕ್ಷಣ ಕೊಡ್ತಾ ಇಲ್ಲ, ಆರೋಗ್ಯ ಕೊಡ್ತಾ ಇಲ್ಲ, ರೈತರು ಬರುವಂತ ಚಳುವಳಿಗಳಿಗೆ ಮಳೆಗಳು ಹೊಡಿತಾ ಇದ್ದಾರೆ. ಇದೇನಿದು ಪ್ರಜಾಪ್ರಭುತ್ವನ, ಇದರಿಂದ ಸಂವಿಧಾನನ? ಅದಕ್ಕೆ ಜನರು ಬದಲಾವಣೆ ಆಗ್ಬೇಕು. ಬದಲಾವಣೆ ಆದಾಗ ಮತ್ತೆ ಈ ದೇಶನ ಉದ್ಧಾರ ಆಗ್ತಾರೆ ಅಂತ ಹೇಳ್ತೀನಿ. ನೋಡಿ, ನಾವು 2007ರಿಂದ 2011ವರೆಗೂ ಈ ದೇಶವನ್ನ ಇಪಿ ಮತ್ತು ಉತ್ತರ ಪ್ರದೇಶನ ಆಳ್ವಿಕೆ ಮಾಡಿದರೆ ಅಲ್ಲಿ ನಾವು ಎಲ್ಲಾ ಬಡವರು ಬಗ್ಗರಿಗೂ ಎಲ್ಲ ನಿರ್ಗತಿಕರಿಗೂ ಸುಮಾರು 1,10,00,000 ಎಕರೆ ಭೂಮಿಯನ್ನ ಅಕ್ಕ ಮಾಯಾವತಿ ಸರ್ಕಾರದಲ್ಲಿ ಕೊಟ್ಟಿದೆ. ಅದೇ ರೀತಿಯಲ್ಲಿ ಯಾರು ಯಾವ ಸಮುದಾಯದಲ್ಲಿ ಹೆಚ್ಚು ಬಡವರಿದ್ದಾರೋ ಅವರಿಗೆ ಸಮುದಾಯದ ಅನುಗುಣವಾಗಿ ಹೆಚ್ಚು ಅವರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಏನು ಈ ರೈತರು ಇವತ್ತು ಸರ್ಕಾರಿ ಭೂ ಸ್ವಾಧೀನ ಆಗ್ತಾ ಆ ಭೂ ಸ್ವಾಧೀನ ಆಗಿರ್ತಕ್ಕಂಥ ಯಾರೋ ಒಬ್ಬ ಕಾರ್ಪೊರೇಟರ್ ಬಂದ ಏನಾರ ಭೂಮಿಯನ್ನ ತಗೊಂತಾನೋ ಅಲ್ಲಿ ಆ ರೈತರು ಸುಮಾರು 25 ವರ್ಷ 25,000 ಹಂಗೆ ಕೊಟ್ಟಿದ್ದಾರೆ. ಯಾವತ್ತು ಕಂಪನಿಗಳಿಗೆ ಗುಲಾಮ ಆಗಬಾರ್ದು ರೈತರು, ಅವನು ಯಾವತ್ತಿದ್ರು ಕೂಡ ಅವನು ಒಡೆಯ ಆಗಿರ್ಬೇಕು. ಆ ರೀತಿ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ನಾವು ಬಹುಜನ್ ಸಮಾಜ್ ಪಾರ್ಟಿ ಬಂದ್ರೆ ಇವತ್ತು ಎಲ್ಲ ಈ ದೇಶದಲ್ಲಿ ಎಲ್ಲ ಇರ್ತಕ್ಕಂಥ ಸಮಾನತೆ ಮತ್ತು ಸೋದರತ್ವ ಸ್ವಾತಂತ್ರ್ಯದಿಂದ ಬದುಕುವ ಹಕ್ಕನ್ನ ನಾವು ಅವರಿಗೆ ನಿರ್ಮಾಣ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡು, ಓಟು ಮಾರಾಟ ವಸ್ತುವಲ್ಲ, ಅದು ಓಟು ಬದಲಾವಣೆ ಅಸ್ತ್ರ. ಅದು ಬದಲಾವಣೆಗಾಗಿ ಮಾತ್ರ ನಾವು ಓಟ್ ಹಾಕ್ಬೇಕಾಗಿದೆ. ಇವತ್ತು ನಮ್ಮ ಮಕ್ಕಳು, ಇವತ್ತು ನಮ್ಮ ಮಕ್ಕಳು ಇವತ್ತು ಬೀದಿಯಲ್ಲಿ ಇವತ್ತು ಕೆಲಸ ಇಲ್ದೇನೆ ಇದ್ದಾರೆ. ಇವತ್ತು ಲಾಯರ್ಗಳಿದ್ದಾರೆ, ಮತ್ತೆ ಇಂಜಿನಿಯರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ. ಇವತ್ತು ಅವ್ರಿಗೂ ಓದುವುದಕ್ಕೆ ಬಂದಿದ್ದಾರೆ. ಆದ್ರೆ ಕಂಪನಿಗಳಲ್ಲಿ ಇವತ್ತು 5,000 10,000ಕ್ಕೆ ಒಂದು ಇದರಲ್ಲಿ ಏನೋ ಆಸಕ್ತವಾಗಿ ಸಂಬಳಗಳನ್ನು ತಗೊಂತಾ ಇದ್ದಾರೆ. ಆದ್ರೆ ಸರ್ಕಾರಿ ಕೆಲಸಗಳನ್ನು ಕೊಟ್ಟರೆ ಅವ್ರ ಕುಟುಂಬಗಳನ್ನು ನಿರ್ವಹಣೆ ಮಾಡೋದಕ್ಕೆ, ಅವರು ಸ್ವಾಭಿಮಾನವಾಗಿ ಬದುಕೋದಕ್ಕೆ ಸರ್ಕಾರಿ ಕೆಲಸ ಇದ್ರೆ ಆ ಸ್ವಾಭಿಮಾನಕ್ಕೆ ತಲೆ ಎತ್ಕೊಂಡು ಬದುಕ್ತಾರೆ. ಆದ್ರೆ ತಲೆ ಎತ್ಕೊಂಡು ಬದುಕಿದ್ದಂಗೆ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ದಳದ ಸರ್ಕಾರಗಳು ಮಾಡ್ತಾ ಇದೆ. ಇದನ್ನ ನಿರ್ನಾಮ ಮಾಡಬೇಕು ಮತ್ತು ಈ ದೇಶದ ಒಂದು ಸ್ವತಂತ್ರ ಮತ್ತು ಈ ಪ್ರಜಾಪ್ರಭುತ್ವ ಸಂವಿಧಾನವನ್ನ ಉಳಿಸಬೇಕು. ನೋಡಿ ಬಂಧುಗಳೇ, 10 ವರ್ಷದಲ್ಲಿ ಈ ಕೇಂದ್ರ ಸರ್ಕಾರ 20ರಷ್ಟು ಗೌರ್ಮೆಂಟ್ ಹುದ್ದೆಗಳನ್ನ ಕಡಿತ ಮಾಡಿದೆ. ನೋಡಿ, ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು 20% ಅಂದ್ರೆ 30 ಲಕ್ಷ ಉದ್ಯೋಗಗಳನ್ನ ಕಡಿತ ಮಾಡಿದೆ. ಆ ಉದ್ಯೋಗಗಳು ಇವತ್ತು ನಮ್ಮ ಎಲ್ಲಾ ಸಮುದಾಯಗಳಿಗೆ ಕೊಟ್ಟಿದ್ರೆ ಅವರು ಗೌರವವಾಗಿ ಬದುಕ್ತಾ ಇದ್ರು. ನೋಡಿ, ಅದು 10 ವರ್ಷದಲ್ಲಿ ಈ ತರ ಒಂದು ಕೇಂದ್ರ ಸರ್ಕಾರ ಇಬ್ಬನಿ ರೀತಿಯನ್ನ ಕೆಲಸ ಮಾಡ್ತಾ ಇದೆ. ಅದನ್ನ ಜನರು ತಿರಸ್ಕಾರ ಮಾಡಬೇಕು. ಓಟು ಮಾರಾಟ ವಸ್ತುವಲ್ಲ, ಅದು ಬದಲಾವಣೆ ಅಸ್ತ್ರಕ್ಕೋಸ್ಕರಾಗಿ ನಾವು ಈ ಬಹುಜನ್ ಸಮಾಜ್ ಪಾರ್ಟಿ ನಿಮಗೆ ಘೋಷಣೆ ಮತ್ತು ನಾನು ಇವತ್ತನ್ನು ವಾಗ್ದಾನ ಮಾಡ್ತಾ ಇದ್ದೀನಿ. ಈ ದೇಶದ ಬಹುಜನ್ ಸಮಾಜ್ ಪಾರ್ಟಿ ಬಂದ್ರೆ ಎಲ್ರಿಗೂ ಸರ್ವಜನರಿಗೂ ಸಮಪಾಲು, ಸರ್ವಜನರಿಗೂ ಸಮಬಾಳು ಅನ್ನೋ ನೀತಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಮತ್ತು ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀರಿ. ನಮ್ಗೆ ಅಧಿಕಾರ ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಕೈ ಮುಗಿದು ನಾನು ನಿಮ್ಮ ಮತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆನೆ ಗುರುತಿಗೆ ನಿಮ್ಮ ಮತ ದೇಶಕ್ಕೆ ಹಿತ. ಬಹುಜನ ಬಂಧುಗಳೇ, ಆನೆ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ದೇಶವನ್ನಾಗಿ ಮಾಡಬೇಕೆಂದು ತಮ್ಮ ಹಿತ. ಆನೆ ಗುರುತಿಗೆ ತಮ್ಮ ಮತ ದೇಶಕ್ಕೆ ಹಿತ. ಆನೆ ಗುರುತಿಗೆ ತಮ್ಮ ಮತ ದೇಶಕ್ಕೆ ಹಿತ. ಆನೆ ಗುರುತಿಗೆ ತಮ್ಮ ಮತ ದೇಶಕ್ಕೆ ಹಿತ. ಆನೆ ಗುರುತಿಗೆ ತಮ್ಮ ಮತ ದೇಶಕ್ಕಿಂತ ನಾವೆಲ್ಲರೂ ಈ ಬಾರಿ ಆನೆ ಗುರುತಿಗೆ ಅಮೂಲ್ಯವಾದ ಮತವನ್ನು ನೀಡಿ ಬಡತನ ನಿರುದ್ಯೋಗವನ್ನು ಹೋಗಲಾಡಿಸಿ ಸೋದರತ್ವ ಸಮಾನತೆಯನ್ನು ಬದುಕಲಿಕ್ಕಾಗಿ ಆನೆ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ
ಈ ದೇಶದಲ್ಲಿ ಕೋಮು ಗಲಭೆಗಳಿಗೆ ಅವಕಾಶ ಮಾಡಿಕೊಡದೆ ಸ್ವತಂತ್ರವಾಗಿ ಬದುಕಬೇಕಾದ್ರೆ ಆನೆ ಗುರುತಿಗೆ ತಮ್ಮ ಅಮೂಲ್ಯ